ಹಾಯ್ ಫ್ರೆಂಡ್ಸ್, ನಾನಿವತ್ತು ಈ ಬ್ಯೂಟಿಫುಲ್ ಸ್ಯಾರಿನ ಹಾಕೊಂಡು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಯಾವ ಪ್ಲೇಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕಮಾನ್, ಲೆಟ್ಸ್ ಗೋ. ನಾನಿವತ್ತು ಬಂದಿರೋದು ತುಮಕೂರು ಹತ್ರ ಇರೋ ಮಂದಾರಗಿರಿ. ಗೈಸ್, ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡದೇ ಇರೋರು ಯಾವುದೋ ಬೇರೆ ದೇಶ ಅನ್ಕೋಬಿಡ್ತಾರೆ. ಯಾಕಂದರೆ ಈ ಪೀಕಾಕ್ ಟೆಂಪಲ್ ಇದೆಯಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೇ ಪಕ್ಕದಲ್ಲಿ ನೋಡಿ ಒಂದು ಬೆಟ್ಟ ಇದೆ, ಮಂದಾರಗಿರಿ ಅಂತ ಬರೆದಿದೆ ನೋಡಿ. ಮೇಲೆ ಹೋಗೋಕ್ಕೆ ರೋಡ್ ಇದೆ. ನೀವೇನಾದರೂ ವೆಹಿಕಲಲ್ಲಿ ಬಂದರೆ ಡೈರೆಕ್ಟ್ ಟೆಂಪಲ್ ಹತ್ರನೇ ಹೋಗ್ಬೋದು. ಇಲ್ಲಾಂದರೆ ಮೆಟ್ಲಿದ್ದಾವೆ, ಬೆಟ್ಟ ಹತ್ಕೊಂಡು ಹೋಗ್ಬೋದು. ಈ ಬೇಸಿಗೆ ಬಿಸಿಲಲ್ಲಿ ಬೆಟ್ಟ ಹತ್ತಿದ್ರೆ ಅಷ್ಟೇ ನಿಮ್ಮ ಕಾಲು. ಸೊ ಆದಷ್ಟು ವೆಹಿಕಲಲ್ಲಿ ಬಂದ್ರೇ ಒಳ್ಳೆಯದು. ಇಲ್ಲ ಅಂತಂದರೆ ಬೆಳಗ್ಗೆ ಬೇಗನೆ ಬಂದರೆ ಚೆನ್ನಾಗಿರುತ್ತೆ. ನಾವು ಮೇನ್ ರೋಡಲ್ಲಿ ಹೋಗುವಾಗ ನೋಡ್ತಾ ಇದ್ವಿ, ಇದೇನು ಬೆಟ್ಟದ ಮೇಲ್ಗಡೆ, ಬಂಡೆ ಮೇಲ್ಗಡೆ ಮರ ಇದೆಯಲ್ಲ, ಹೋಗೋಣ ನೋಡೋಣ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಆರ್ಟಿಫಿಷಿಯಲ್ ಟ್ರೀ ಇದು. ಇಲ್ಲಿ ನೋಡಿ ಜನ ಎಲ್ಲ ಕುತ್ಕೊಂಡಿದಾರಲ್ಲ, ಈ ಥರ ನಿಮ್ಮದು ಒಂದು ಗೊಂಬೆನ ಮಾಡಿ ಇಲ್ಲಿ ಇಡ್ತಾರೆ ನಿಮಗೆ ಬೇಕು ಅಂದರೆ. ಆದರೆ ನೀವು ಅದಕ್ಕೆ 60,000 ಪೇ ಮಾಡಬೇಕು. ನೀವೇನಾದರೂ 60,000 ಪೇ ಮಾಡಿದ್ರೆ ನಿಮ್ಮ ಥರನೇ ಇರೋ ಸೇಮ್ ಗೊಂಬೆನ ಮಾಡಿ ಇಲ್ಲಿ ಇಡ್ತಾರೆ. ನಾವು ಬಿಸಿಲಲ್ಲಿ ಬಂದಿರೋದ್ರಿಂದ ಜಾಸ್ತಿ ಹೊತ್ತು ಇರೋಕ್ಕೆ ಆಗಲಿಲ್ಲ, ಹೊರಟ್ಬಿಟ್ವಿ. ಸ್ಲಿಪ್ಪರ್ ಹಾಕೋ ಹಾಗೆ ಇರಲಿಲ್ಲ ಇಲ್ಲಿ, ಆಗ ಕಾಲು ತುಂಬ ಸುಡ್ತಾ ಇತ್ತು. ಅದಕ್ಕೆ ಬೇಗ ಬಂದುಬಿಟ್ವಿ. ಇಲ್ಲಿ ಕೆರೆ ಕೂಡ ಇದೆ ತುಂಬ ದೊಡ್ಡದು. ತುಮಕೂರು ಸೈಡ್ ಯಾವುದೇ ಬೀಚ್ ಇಲ್ಲ ಇಲ್ಲಿ, ಹಾಗಾಗಿ ಜನ ಎಲ್ಲರೂ ನೀರಲ್ಲೆಲ್ಲ ಆಟ ಆಡಬೇಕು ಅಂತಂದರೆ ಎಲ್ಲರೂ ಇಲ್ಲೇ ಬರ್ತಾರೆ ನೀರಲ್ಲಿ ಆಡೋಕ್ಕೆ. ಬಿಸಿಲಲ್ಲಿ ಓಡಾಡಿ ಓಡಾಡಿ ತುಂಬ ಸುಸ್ತಾಗಿತ್ತು ಗೈಸ್. ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇತ್ತು. ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಟಯರ್ಡ್ ಆಗಿದೆ ಅಂತ. ಹಾಗೆ ಬರ್ತಾ ತುಮಕೂರಲ್ಲಿರೋ ಎಸ್ಮಾಲ್ಗೆ ಹೋಗಿ ಲೈಟಾಗಿ ಹೊಟ್ಟೆಗೆ ಏನಾದರೂ ಹಾಕೊಳ್ಳೋಣ ಅಂತ ಅಲ್ಲೇ KFCಗೆ ಹೋಗ್ಬಿಟ್ಟು ತಿನ್ಕೊಂಡು ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ದಿನ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.